Hi, this is Punya and I'm Bhumika. ನಾವಿವತ್ತು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗಿರೋ ಕಲರ್ಸ್ ಕಲರ್ ಚಾಲೆಂಜ್ನ ಮಾಡಕ್ಕೆ ಹೋಗ್ತಿದ್ದೀವಿ. ನಾವು ಇಲ್ಲೇ ಪಕ್ಕದಲ್ಲಿರೋ ಸೂಪರ್ ಮಾರ್ಕೆಟ್ಗೆ ಹೋಗ್ತಿದ್ದೀವಿ. ನಾವು ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ಕ್ಲೋಸ್ ಫ್ರೆಂಡ್ಸ್ ಅಲ್ಲ, ಸಿಸ್ಟರ್ಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಫ್ಯಾಮಿಲಿ ಥರ ಇದ್ದೀವಿ. ಲೈಕ್ ಆಮೇಲೇನು ಅಷ್ಟೇ. ಇವಾಗ ಸೂಪರ್ ಮಾರ್ಕೆಟಿಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಚಾಲೆಂಜ್ ಕಂಟಿನ್ಯೂ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾವಿಲ್ಲಿ ಸೂಪರ್ ಮಾರ್ಕೆಟಿಗೆ ಬಂದಿದ್ದೀವಿ. ಅಪ್ಪುಗ ಗಾಡಿ ಓಡಿಸ್ತಿದ್ದಾರೆ ಆ್ಯಂಡ್ ನಮ್ಮ ಸೂಪರ್ ಮಾರ್ಕೆಟ್ ಇಲ್ಲಿದೆ. ಹೊಸದು ನಮ್ಮ ಕುಣಿಗಲಲ್ಲಿ ಓಪನ್ ಆಗಿರೋ ಬಿಗ್ ಬಾಸ್ ಸೂಪರ್ ಮಾರ್ಕೆಟ್ 3 ವಾರದಿಂದ ಮಾಡಬೇಕು ಅಂತ ಅನ್ಕೊಂಡು ಇದನ್ನ ನಾವು ಸ್ಕಿಪ್ ಮಾಡಿದ್ದೀವಿ. ಏನಾದರೂ ಒಂದು ರೀಸನ್ ಬರ್ತಿದೆ. ಸೊ ಇವತ್ತು ಇಲ್ಲಿಗೆ ಬಂದಿದ್ದೀವಿ, ನೋಡೋಣ ಏನು ಮಾಡ್ತೀವಿ ಅಂತ. ಸೂಪರ್ ಮಾರ್ಕೆಟಿಗೆ ಬಂದು ಕಲರ್ಸ್ ಇವಾಗ ಸರ್ಚ್ ಮಾಡ್ಕೋತಾ ಇದ್ದೀವಿ. ಇಲ್ಲಿದೆ ಗ್ರೀನ್, ಪಿಂಕ್, ರೆಡ್, ಸ್ಕೈ ಬ್ಲೂ, ಬ್ಲ್ಯಾಕ್. ಓಕೆ, ಸ್ಟಾರ್ಟ್. ಈ ಸೂಪರ್ ಮಾರ್ಕೆಟಲ್ಲಿ ನಾನೀಗ ನಮ್ಮ 5 ಕಲರ್ಸ್ನ ಹುಡ್ಕಕ್ಕೆ ಬಂದಿದ್ದೀನಿ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾವ ಕಲರ್ ಏನೇನು ಸಿಕ್ಕಿದೆ ಅಂದರೆ ನನಗೆ ಇಲ್ಲೆಲ್ಲ ಕಲರ್ಫುಲ್ಲಾಗಿ ಕಾಣ್ತಿದೆ. ಈಗ ನಾನು ತೊಗೊಳ್ಳೋದು ಅಪ್ಪಕ್ಕಂಗೆ ಇಷ್ಟ ಆಗಬೇಕು. ಸೊ ಅದು ನಮ್ಮ ಏಮ್ ಇರೋದು. ಸೊ ಬನ್ನಿ ನೋಡೋಣ. ಆ್ಯಕ್ಚುಲಿ ಫ್ರೆಂಡಿಗೆ ತುಂಬ ಕ್ಯೂಟ್ ಥಿಂಗ್ಸ್ ಅಂದರೆ ಇಷ್ಟ ಆಗುತ್ತೆ. ಸೀಯಿಂಗ್ ಯಾವುದು ಸಿಗುತ್ತೆ ಅಂತ ನಾವು ಪಿಂಕಲ್ಲಿ ಆ್ಯಕ್ಚುಲಿ ಒಂದು ನೋಡಿದ್ವಿ, ಬಟ್ ಅದು ಯಾವುದೂ ಸಿಕ್ಕಿಲ್ಲ. ಅದಕ್ಕೆ ಇನ್ಸಿಡೆನ್ಸ್ ಅಂದರೆ ನಾನೇನು ವ್ಲಾಗರ್ ಅಂದ್ಕೊಂಬಿಟ್ಟಿದ್ದಾರೆ ಒಬ್ಬರು ಪಾಪ. ಬಟ್ ಫ್ರೆಂಡಿಗೆ ಕ್ಯೂಟ್ ಥಿಂಗ್ಸ್ ಇಷ್ಟ ಆಗುತ್ತೆ. ನಾನು ಒಂದು ಸೆಲೆಕ್ಟ್ ಮಾಡಿದ್ದೀನಿ, ಪಿಂಕ್ ಚಾಯ್ಸ್ ಮಾಡಿದ್ದೀನಿ. ಅದರ ಫ್ರೆಂಡು ಇದನ್ನು ನೋಡಿದೆ. ಸೊ ಐಮ್ ಗೋನಾ ಚೇಂಜ್ ಇಟ್. ಆ್ಯಕ್ಚುಲಿ ಈ ಕಡೆ ಬಂದಿದೆ, ನಾನು ಇವಾಗ ಆ ಕಡೆ ಫ್ರೆಂಡು. ನೋಡಿ, ಇವಾಗ ಇಷ್ಟು ತೊಗೊಂಡಿದ್ದೀನಿ, ಇನ್ನೂ ಏನು ತೊಗೋಬೇಕು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿದೆ. ಆ್ಯಕ್ಚುಲಿ ನನಗೇನು ತಲೆನೇ ಓಡ್ತಿಲ್ಲ ಯಾವ್ದು ತೊಗೊಳ್ಳೋದು ಅಂತ. ನಾನಿನ್ನೂ ಒಂದೇ ಪರ್ಚೇಸ್ ಮಾಡಿದ್ದೀನಿ. ಫ್ರೆಂಡ್ ಆ್ಯಕ್ಚುಲಿ ತುಂಬ ಪರ್ಚೇಸ್ ಮಾಡಿದ್ದಾರೆ ಅನ್ಸುತ್ತೆ. ಬಟ್ ಫ್ರೆಂಡಿಗೆ ತುಂಬ ಕ್ಯೂಟಾಗಿರೋ ಥಿಂಗ್ಸ್ ಇಷ್ಟ ಆಗುತ್ತೆ. ಬಟ್ ಇಲ್ಲೆಲ್ಲ ನಂಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗ್ತಿಲ್ಲ. ಲೆಟ್ಸ್ ಸಿ. ಆ್ಯಕ್ಚುಲಿ ನಾನು ನೆನ್ನೆ ತಕ್ಕೊಟ್ಟಿದ್ದೀನಿ ಫ್ರೆಂಡಿಗೆ. ಈ ಥರ ಇದೆ, ಬಟ್ ಇಲ್ಲಿ ಯಾವುದು ನಂಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ. ಲೆಟ್ಸ್ ಸಿ. ನೋಡಿ ಫ್ರೆಂಡ್ಸ್, ನಮ್ಮ ಪುಣ್ಯಕ್ಕೆ ಏನೂ ಸಿಕ್ತಿಲ್ಲ ಅಂತ ಹುಡ್ಕೊಂಡು ಹೋಗ್ತಿದ್ದಾರೆ ಅವಾಗಲಿಂದ. ನಂದು ತೊಗೊಂಡಾಗಿದೆ. ಅಪ್ಪುಕ್ಕ ಪಾಪ ಇನ್ನೂ 2 ಐಟಮ್ ಹುಡುಕಿರೋದಂತೆ. ನೋಡೋಣ ಏನಾಗುತ್ತೆ ಅಂತ. ನಂದು ತೊಗೊಂಡಾಗಿದೆ. ಸೊ ವೆಯ್ಟ್ ಮಾಡ್ತಿದ್ದೀನಿ. ಹೋಪ್ಫುಲಿ ಅಪ್ಪಕ್ಕಂಗೆ ಇದೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಆ್ಯಕ್ಚುಲಿ ಬಿಲ್ಲಿಂಗಲ್ಲಿದೆ, ನಾನು ಇನ್ನೂ ಸರ್ಚ್ ಮಾಡ್ತಾನೆ ಇದ್ದೀನಿ. ಅಲ್ಲಿ ಶೋ ಯು ವೆಯ್ಟ್. ನಾನು ಇನ್ನೂ ಹುಡುಕ್ತಾನೆ ಇದ್ದೀನಿ ಗಾಯ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿದೆ ಎಲ್ಲ ನಾನು ತೊಗೊಂಡಿರೋದು. ಹೋಪ್ಫುಲಿ ಅಪ್ಪಕ್ಕಂಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಪ್ಪಕ್ಕ ಇನ್ನೂ ಈ ಬಿಗ್ ಬಾಸ್ ಇಂದ ಯಾವಾಗ ಆಚೆ ಬರ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಸೊ ಅವ್ರದ್ದೇ ಗಾಡಿ ಮೇಲೆ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಇನ್ನೂ ತೊಗೊಳ್ತಿದ್ದಾರೆ. ತುಂಬ ಯೋಚನೆ ಮಾಡ್ತಿದ್ವಿ. ಆದರೆ ಪ್ರಾಬ್ಲಮ್ ಎಂತ ಗೊತ್ತಾ ಫ್ರೆಂಡ್ಸ್, ನಾವು ಕಲರ್ ಬೇರೆ ತೊಗೋಬೇಕಿತ್ತು. ಕಲರ್ ಎಲ್ಲ ಡಬ್ಬ ಕಲರ್ ತೊಗೊಂಡಿದ್ದೀವಿ ಅಂತ ಅನಿಸ್ತದೆ ಇವಾಗ. ಬಿಕಾಸ್ ಹುಡ್ಕೋಕ್ಕೆ ಕಷ್ಟ ಆಯಿತು. ಸೊ ಮೇ ಬಿ ನೋಡೋಣ ಏನಾಗುತ್ತೆ ಅಂತ. ಇದು ಆಲ್ಮೋಸ್ಟ್ ಶಾಪಿಂಗ್ ಆಗಿದೆ. ಆದರೆ ನಾನು ಬ್ಲ್ಯಾಕ್ ಕಲರಲ್ಲಿ ನೋಡ್ತಿದ್ದೀನಿ. ಫ್ರೆಂಡಿಗೆ ಇದಿಷ್ಟ ಅಂತ ಹೇಳಿ ಕಾಫಿ ನಾನು ಅನಿಗೆ ಫೋನ್ ಮಾಡಿ ಕೇಳ್ದೆ. ಬಟ್ ಕಾಫಿ ಬಂತು ಬ್ರೌನ್, ಬ್ಲ್ಯಾಕ್ ಅಲ್ಲ ಅಂತೇಳಿ ವಾಪಸ್ ಇಟ್ಟು ಲೆಟ್ಸ್ ಸರ್ಚ್ ಸಮಥಿಂಗ್. ನಾಳೆ ಹುಣ್ಣಿಮೆ ಅನಿಸುತ್ತೆ ಫ್ರೆಂಡ್ಸ್. ನೋಡಿ ಚಂದ್ರ ಎಷ್ಟು ಚಂದವಾಗಿದ್ದಾನಲ್ವ, ತುಂಬ ಚಂದವಾಗಿದ್ದಾನೆ. ನೋಡಿ ಎಷ್ಟು ಪೂರ್ತಿ ಇದ್ದಾನೆ. ಇಷ್ಟೇ, ಇನ್ನು ಝೂಮ್ ಮಾಡೋಕ್ಕಾಗಲ್ಲ. ಇಷ್ಟೇ. ಈ ಚಂದ್ರನ ಜೊತೆ ಈ ಬ್ಯಾಗ್ ಇಟ್ಕೊಂಡು ಈ ಬೈಕ್ ಓನರ್ಗೋಸ್ಕರ ಈ ಬಿಗ್ ಬಾಸ್ ಮುಂದೆ ಕಾಯ್ತಿರುವ ಈ ಭೂಮಿ ಚೆನ್ನಾಗಿದ್ದ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಗೊತ್ತಾ ಫ್ರೆಂಡ್ಸ್. ನನಗೆ ಇನ್ನೊಂದು ಸ್ವಲ್ಪ ಹಿಂಗೆ ಕೂತಿದ್ರೆ ನನ್ನ ಒಳಗಿರೋ ಕವಿ ಆಚೆ ಬರ್ತಾನೆ ಅಂತ ನನಗೆ ಯಾಕೋ ಅನ್ನಿಸ್ತಿದೆ. ಆ್ಯಂಡ್ ಇಲ್ಲಿ ಕುತ್ಕೊಂಡು ಮಾತಾಡೋ ಜಾಗನೂ ಅಲ್ಲ, ಬಟ್ ಸ್ಟಿಲ್ ಕೂತಿದ್ದೀನಿ. ನೋಡೋಣ ಇನ್ನೇನಾದರೂ ಹಾಗೆ ಬರ್ತಿದ್ರೆ ಹೇಳ್ತಾ ಇರ್ತೀನಿ. ನಮ್ಮ ಓನರ್ ಬರೋವರೆಗೆ. ಇಲ್ಲಿ ಓಯೋ ಇದೆ.
ಬಟ್ ಫ್ರೆಂಡಿಗೆ ಇದು ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಐಮ್ ಗೋನಾ ಚಾಯ್ಸ್ ಒನ್ ಇಯರ್. ಯಾವುದು ಬ್ಯೂಟಿ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡ್ತಿಲ್ಲ, ಬಿಕಾಸ್ ಅದು ಯಾವ ಬ್ರ್ಯಾಂಡ್ ಎಲ್ಲ ಏನೋ ಗೊತ್ತಿಲ್ಲ ಅಲ್ವಾ. ಸೊ ಅದು ಬಿಟ್ಟು ಬೇರೆ ಏನಾದರೂ ಅಗೈನ್ ಮತ್ತೆ ಇದೇ ಸೆಕ್ಷನಿಗೆ ಬಂದಿದ್ದೀನಿ. ಲೆಟ್ಸ್ ಸಿ ಆ್ಯಂಡ್ ಫೈನಲೈಸ್ ಆ್ಯಂಡ್ ಗೋ ಔಟ್. ಫ್ರೆಂಡು ಆಲ್ರೆಡಿ ವೆಯ್ಟ್ ಮಾಡ್ತಿದ್ದಾರೆ. ಸೊ ಯಾ, ಎಂತ ಗೊತ್ತಾ, ನಾನು ಅಪ್ಪಕ್ಕೊಂದು ಆಯಿತು ಅಂತ ಅಂದ್ಕೊಂಡು ಈಗಷ್ಟೇ ನೋಡಿದೆ ಅವ್ರನ್ನ ಕೌಂಟರ್ ಹತ್ರ. ನೋಡಿದ್ರೆ ಮತ್ತೆ ಇಲ್ಲ, ಎಲ್ಲೂ ಮಾಯ ಆಗೋಗ್ಬಿಟ್ಟಿದ್ದಾರೆ. ಈಗ ಅವ್ರನ್ನ ಹುಡುಕ್ಬೇಕಲ್ಲ, ಈಗ ಅವ್ರನ್ನ ಹುಡ್ಕೋದು ಒಂದು ಮಿಷನ್ ಆಗಿದೆ. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ನೋಡೋಣ ಬರ್ತಾರೆ, ಪಾಪ ಬರಲಿ ಅಂತ ಕಾಯ್ತಿದ್ದೀನಿ. ಈಗಷ್ಟೇ ಇದ್ದರು, ಎಲ್ಲೋ ಕಾಣೆ ಆಗ್ಬಿಟ್ಟಿದ್ದಾರೆ, ಮತ್ತೆ ವೆಯ್ಟ್ ಮಾಡಬೇಕು. ನಾನು ಆ್ಯಕ್ಚುಲಿ ಪಿಂಕಲ್ಲಿ ಒಂದು ಪರ್ಚೇಸ್ ಮಾಡಿದ್ದೀನಿ. ಬಟ್ ವೆನ್ ಐ ಸಾ ದಿಸ್, ಫ್ರೆಂಡು ಮನೆ ತುಂಬ ಯೂಸ್ ಮಾಡ್ತಾರೆ ಆ್ಯಂಡ್ ಫ್ರೆಂಡಿಗೆ ತುಂಬ ಇಷ್ಟ. ಸೊ ಫ್ಲೇವರಲ್ಲಿ ತೊಗೊಳ್ಳೋಣ ಇರಿ. ನಮ್ಮದು ಮತ್ತು ಫ್ರೆಂಡು ಅವ್ರದ್ದು ಫ್ರೆಂಡ್ಶಿಪ್ ಹೇಗಂದ್ರೆ ಫ್ರೆಂಡ್ಸ್ ಆಯಿತು, ಆಮೇಲೆ ಅದು ನನಗೆ ಹೇಳೋಕ್ಕೆ ಗೊತ್ತಾಗಲ್ಲ. ಅಂದರೆ ಸುಮ್ಮನೆ ವೀಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಕೊಬೇಡಿ. ನಾವು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನನಗಂತೂ ವ್ಲಾಗ್ ಮಾಡೋ ಅಭ್ಯಾಸ ಇಲ್ಲ. ಆಯಿತು, ಆಮೇಲೆ ಇದು ನಾನು ಫಸ್ಟ್ ಟೈಮ್ ಮಾತಾಡ್ತಿರೋದು. ನಂಗೆ ಏನು ಮಾತಾಡಬೇಕು ಏನನ್ನು ಮಾತಾಡಬಾರ್ದು ಅಂತಲೂ ಗೊತ್ತಿಲ್ಲ. ಆಯಿತು, ಆಮೇಲೆ ಬಟ್ ಸ್ಟಿಲ್ ಮಾತಾಡ್ತಿದ್ದೀನಿ. ಪುನಕ್ಕೆ ಹೆಂಗಿದ್ರು ಎಡಿಟ್ ಮಾಡ್ಕೊಳ್ತಾರೆ ಅಂತ ಗೊತ್ತು. ಸುಮ್ಮನೆ ಕೂತಿದ್ದೀನಲ್ಲ, ನನಗೂ ಬೋರ್ ಆಗ್ತಿದೆಯಲ್ಲ, ಏನಾದ್ರು ಬೇಕಲ್ವ ಅಂತ ಮಾತಾಡ್ತಿದ್ದೀನಿ ಅಷ್ಟು. ಈ ನಂದಿನಿ, ಓ ನಂದಿನಿ, ನಂದಿನಿ ಕಾಣ್ತಾನೆ ಇಲ್ವಲ್ಲ ನಮ್ಮ ನಂದಿನಿ. ಎಸ್, ಈ ನಂದಿನಿ ಮುಂದೆ ಈ ನಂದಿನಿ ಜೊತೆಗೆ ಕೂತಿರುವ ನಾನು ಏನು ಹೇಳೋದಂದರೆ, ಏನು ಹೇಳ್ತಿದ್ದೆ ನಾನು? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹಾಂ, ನಾನು ಏನು ಹೇಳ್ತಿದ್ದೆ ಅಂದರೆ, ನಾವು ತುಂಬ ವರ್ಷದಿಂದ ಫ್ರೆಂಡ್ಸ್. ಅಂದರೆ ನಾವು ತುಂಬ ಲೈಕ್ ಅಂದರೆ ಹುಟ್ಟು ಬೆಳೆದಿದ್ದೆಲ್ಲ ಜೊತೆಗೆ ಹುಟ್ಟು ಬೆಳೆದಿದ್ದು. ನಾನು ಅವ್ರ ಮನೇಲೇ ತಿಂತಿದ್ದೆ, ಅವ್ರ ಮನೇಲೇ ಮಲಗ್ತಿದ್ದೆ, ಅವರು ನಮ್ಮ ಮನೇಲೇ ಇರ್ತಿದ್ರು. ಓಕೆ ಓಕೆ ಓಕೆ. ಇವಾಗ ಜಸ್ಟ್ ಬಿಲ್ಲಿಂಗ್ ಆಗ್ತಿದೆ. ಫೈನಲಿ ಶಾಪಿಂಗ್ ಆಯಿತು. ಬಟ್ ಶಿ ಇಸ್ ದೇರ್ ಸಮಥಿಂಗ್ ಶಿ ಇಸ್ ಗೆಟಿಂಗ್. ನೋಡೋಣ ಏನಂತ. ನೋಡಿ ಫ್ರೆಂಡ್ಸ್, ನನಗೆ ಕೂತು ಬೋರ್ ಆಯ್ತು ಅಂತ ಐಸ್ ಕ್ರೀಮ್ ತೊಗೊಂಡೆ. ಅಪ್ಪು ಕೈ ಬಂದರು. ನಿನ್ನ ಟಾನಿಕ್ ಐಸ್ ಕ್ರೀಮ್ ಫ್ರೆಂಡು. ಇವಾಗ ನಾವು ಮನೆಗೆ ಹೋಗ್ತಿದ್ದೀವಿ. ಎಲ್ಲ ಫುಲ್ ಖುಷಿಯಾಗಿದ್ದೀವಿ, ಎಕ್ಸೈಟ್ ಆಗಿದ್ದೀವಿ ಇಬ್ರು. ಏನಂತ ತಂದಿದ್ದೀವಿ ಅಂತ ಇಬ್ರಿಗೂ ಗೊತ್ತಿಲ್ಲ ಅಲ್ವಾ. ಸೊ ಅದಕ್ಕೆ ಎಕ್ಸೈಟ್ ಆಗಿದ್ದೀವಿ. ಅದಕ್ಕೆ ಇಲ್ಲಿದ್ದಾರೆ ನಮ್ಮ ಪೂಜಕ್ಕ. ಮನೆಗೆ ಹೋಗಿ ಫಸ್ಟ್ ಫ್ರೆಂಡು ನನಗೋಸ್ಕರ ಏನೇನು ತಂದಿದ್ದಾರೆ ಅಂತ ನಾನು ನೋಡಬೇಕು, ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಬನ್ನಿ ನಾವು ಮನೆಗೆ. ಇದೆ ಅಪ್ಪಕ್ಕನ ಮನೆ. ಬಾಯ್ ಬಾಯ್, ಆಮೇಲೆ ಸಿಗುವ. A few moments later. ಸೊ ನಾವಿಬ್ರು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಇವಾಗ ಸ್ಟಾರ್ಟ್ ಮಾಡೋಣ ಕಲರ್ ಚಾಲೆಂಜ್. ಸೊ ಫಸ್ಟ್ ಕಲರು ಪಿಂಕ್. ಫಸ್ಟ್ ಕಲರ್ ಬಂದು ಪಿಂಕ್. 1 2 3 ಹೇಳ್ತೀನಿ, ಒಟ್ಟಿಗೆ ತೆಗಿಯೋಣ ಆಯ್ತಾ? ನೀನು ನೋಡ್ದೆ ಅನ್ಸುತ್ತೆ, ನಾನು ಇಲ್ಲಿ ಬರ್ತೀನಿ. 1 2 3. ಏನಿದು? ಬ್ಯಾಗ್. ಆ್ಯಕ್ಚುಲಿ ಇದು ಫನ್ನಿ ಆಗಿದೆ. ಇದೇನೇನು ಥ್ಯಾಂಕ್ ಯು. ಇದು ಆ್ಯಕ್ಚುಲಿ ಫ್ರೆಂಡು ಮನೇಲಿ ನೋಡಿ ತುಂಬ ಯೂಸ್ ಮಾಡ್ತಾರೆ ಇದನ್ನ. ನಾನು ನೋಡ್ದಂಗಲ್ಲ. ಸೊ ಇದು ಆ್ಯಕ್ಚುಲಿ ಏನು ಗೊತ್ತಾ, ಇದ್ರ ಹಿಂದೆ ಸ್ಟೋರಿ ನಾನು ಯೋಚನೆ ಮಾಡಿದ್ದು. ಇವಾಗ ಆ್ಯಕ್ಚುಲಿ ಫ್ರೆಂಡು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗ್ತಿದ್ದಾರೆ. ಆಲ್ಮೋಸ್ಟ್ ಶಿಫ್ಟ್ ಆಗ್ತಿದ್ದಾರೆ. ಸೊ ಇದು ಅದೇನೇ ತಾನೇ ಬೆನ್ನು ಉಜ್ಕೊಳ್ಳೋದು. ಉಜ್ಕೋಬೋದು. ಸೊ ಯಾ, ಮತ್ತು ಇದು ಫ್ರೆಂಡಿಗೆ ರೋಸ್ ಅಂಡ್ ಐ ಮೀನ್ ಫ್ಲವರ್ಸ್ ಕ್ಯೂಟ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಇದು ನೋಡಿದ ತಕ್ಷಣ ಇಷ್ಟ ಆಯಿತು. ಪಿಂಕಲ್ಲಿ ಇನ್ನೊಂದು ಏನಾದರೂ ಇದೆಯಾ? ವೆಲ್ಕಮ್. ನಾನು ಇದನ್ನು ಯಾಕೆ ತಂದೆ ಅಂದರೆ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನಂಗೆ ಇದು ಕಲರ್ ನೋಡಿದ ತಕ್ಷಣ ಕ್ಯೂಟ್ ಅನಿಸ್ತು. ಆ್ಯಂಡ್ ಮೋರವರ್ ಇದನ್ನ ಅಪ್ಪಕ್ಕಂಗೆ ಕೊಡಬೇಕು ಅಂತ ಯಾಕೋ ತುಂಬ ಅನಿಸ್ತು. ಇದು ಆ್ಯಕ್ಚುಲಿ ನಮ್ಮ ಜೇನುಗಾಗುತ್ತೆ. ಹಾಟ್ ಬ್ಯಾಗ್ ಹೊಟ್ಟೆ ಒಳಗಡೆ ಅದು ಬಾತ್ರೂಮ್ಗೆ ಹೋಗಿ ತುಂಬ ಕಷ್ಟ. ಅದಕ್ಕೆ ಪೋರ್ಟಬಲ್, ಮತ್ತು ಯಾವಾಗ ಬೇಕಾದ್ರೂ ಅವಾಗ ಲೈಕ್ ಆರಾಮಾಗಿ ಇಟ್ಕೋಬೋದು. ದೊಡ್ಡ ಬ್ಯಾಗಿಗೆ ಇದು ಕ್ಯೂಟ್ ಅನಿಸ್ತು ನಂಗೆ ಕಲರ್. ಅದಕ್ಕೆ ಅಪ್ಪಕ್ಕಂಗೆ ಇಷ್ಟ ಆಗುತ್ತೆ ಅಂತ ತಗೊಂಡೆ. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನೆಕ್ಸ್ಟ್ ಕಲರ್ ಬ್ಲ್ಯಾಕ್. ನಂಗೆ ಬ್ಲ್ಯಾಕ್ ಕಲರ್ ಆ್ಯಕ್ಚುಲಿ ಎಷ್ಟು ಕನ್ಫ್ಯೂಸ್. ಸೊ ಎಷ್ಟು ಕಷ್ಟ ಆಯಿತು ಬ್ಲ್ಯಾಕ್ ಕಲರ್ ಹುಡ್ಕೋದು ಅಂದರೆ. ಬೇಕಾಗಿರೋ ಎಲ್ಲ ಕಲರ್ ಕಣ್ಣಿಗೆ ಕಾಣಿಸ್ತಿತ್ತು. 1 2 3. ನಾನು ಆ್ಯಕ್ಚುಲಿ ಲಾಸ್ಟಲ್ಲಿ ಇದು ಚಾಯ್ಸ್ ಮಾಡಿದ್ದು. 2 ತಗೊಂಡ್ಬಂದಿದೆ ಎಲ್ಲ. ಸುಮ್ಮನೆ
ಇದು ಆ್ಯಕ್ಚುಲಿ ಫ್ರೆಂಡಿಗೆ ಫೇವರೆಟ್. ಅದೇ ಇದ್ರಲ್ಲಿ ಸ್ಟ್ರಾಬೆರಿ ಫೇವರೆಟ್. ನಾವು ಬ್ಲ್ಯಾಕ್ ಇರೋದ್ರಿಂದ ಚಾಕ್ಲೇಟ್ ತೊಗೊಂಡು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಕಾಫಿ ತೊಗೋಬೇಕಂತ ಅನ್ಕೊಂಡಿದ್ದಿದ್ದು. ಅದೇ ಕಾಫಿ ಬ್ರೌನ್ ಅಲ್ವಾ, ಬ್ರೌನ್ ಕಲರ್ ತೊಗೋಬೇಕಿತ್ತು. ನಾವು ಮಿಸ್ ಆಗಿ ಬ್ಲ್ಯಾಕ್ನ ಚೂಸ್ ಮಾಡಿಬಿಡಿದ್ವಿ ಆಲ್ರೆಡಿ. ಸೊ ಅದಕ್ಕೆ ಇದು ಆ್ಯಕ್ಚುಲಿ ಬ್ರೌನೇ ಬರುತ್ತೆ, ಅದು ಬ್ಲ್ಯಾಕ್ ಅಂತ ಅಡ್ಜಸ್ಟ್. ಇದು ನೋಡಿದೆ ಫ್ರೆಂಡ್ಸ್, ನಾನು ಜಸ್ಟ್ ಮಿಸ್ ಇದನ್ನು ತೊಗೊಳ್ಳೋಣ ಅಂತ ಅನ್ಕೊಂಡೆ. ಆಮೇಲೆ ಯಾಕೋ ಮನ್ಸು ಒಪ್ಲಿಲ್ಲ, ಅಂದ್ರೆ ಬೇರೆ ಥರ ಕೊಡೋಣ ಅಂತ ಇದನ್ನು ತೊಗೊಂಬಂದೆ. ಇದು ಬ್ಲ್ಯಾಕ್ ಯೂಸ್ ಮಾಡ್ತಾರೆ ಅಂತ ಗೊತ್ತು. ಆ್ಯಕ್ಚುಲಿ ನಾನು ಜಾಸ್ತಿ ಬ್ರಷ್ ಮಾಡಲ್ಲ, ದಿನಕ್ಕೆ ಒಂದೇ ಸತಿ, ಇಲ್ಲಾಂದ್ರೆ ಅದು ಮಾಡಲ್ಲ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ಕಲರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೆಲ್ಕಮ್. ನೆಕ್ಸ್ಟ್ ರೆಡ್. ಇದು ಆ್ಯಕ್ಚುಲಿ ಇಬ್ರು ನಮ್ಮ ಲೈಫಲ್ಲಿ ಫಸ್ಟ್ ಟೈಮ್, ನನಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಓಕೆನಾ? 3 ಬಾ 3 2 1 ಗೋ. ಆ್ಯಕ್ಚುಲಿ ಇದು ನೋ ಶುಗರ್ ನೋ ಕ್ಯಾಲ್ರಿ. ಇದು ಆ್ಯಕ್ಚುಲಿ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಫ್ರೆಂಡಿಗೂ ತಂದಿದ್ದೆ. ಹಂಗೆ ಸ್ವಲ್ಪ ಗ್ಯಾಪಲ್ಲಿ ನಾವು ಕುತ್ಕೊಳ್ಳೋಣ ಅಂತ ಆ್ಯಕ್ಚುಲಿ. ಮತ್ತು ಇದು ರೆಡ್ ವೆಲ್ವೆಟ್ಟು ಸೇಮ್. ಇದು ಯಾವುದೋ ಇನ್ನೊಂದು ತೊಗೊಂಡ್ವಲ್ಲ, ಹಾಂ, ಇದ್ರ ಜೊತೆ ಇದು ಇತ್ತು ಅಂತೇಳಿ ಇದು. ಆಮೇಲೆ ಫ್ರೆಂಡದು ಮೋಸ್ಟ್ ಫೇವರೆಟ್ ಅಂದರೆ ಪೆರಿ ಪೆರಿ ಮಸಾಲ. ಫ್ರೆಂಡಿಗೆ ಸಖತ್ ಇಷ್ಟ ಇದು ಆ್ಯಕ್ಚುಲಿ. ಅದಕ್ಕೆ ನಮಗೆ ಒಂದು 2 ಕೊಟ್ಬಿಟ್ಟು ಫ್ರೆಂಡ್ ಹೋಗ್ಬೇಕಾದ್ರೆ. ಎಂತ ಗೊತ್ತಾ ಫ್ರೆಂಡ್ಸ್, ನಾನು ಎಲ್ಲ ಒಂದೊಂದೇ ಐಟಮ್ ಅಂತ ಅನ್ಕೊಂಡಿದ್ದೆ, ನಾನು ಮಿಸ್ ಇಲ್ಲ ಫ್ರೆಂಡ್ ಸುಮ್ಮನೆ. ಸೊ ನಾನು ಇದನ್ನ ತಂದೆ. ನನಗೆ ರೆಡ್ ಅಂತ ತುಂಬ ರೆಡ್ ಕಾಣಿಸ್ತಿತ್ತು. ಅಲ್ಲಿ ಆಶೀರ್ವಾದ್ ಮಸಾಲ, ಚಪಾತಿ ಹಿಟ್ಟಿಂದ ಹಿಡಿದು ಎವರೆಸ್ಟ್ ಮಸಾಲದವರೆಗೂ ಎಲ್ಲ ನಂಗೆ ರೆಡ್ ಆ್ಯಕ್ಚುಲಿ ಇದು ನನ್ನ ತುಂಬ ಫೇವರೇಟ್. ನಾನು ಇದನ್ನು ತಂದಿದ್ದೀನಿ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಕಲರ್ ನೀನು ಹೇಳು, ನಾನು ಹೇಳ್ತಿದ್ದೀನಿ. ಅವಾಗ ಕಲರ್ ಯಾವ್ದಿದೆ? ಗ್ರೀನ್. ಓಕೆ, ಗ್ರೀನ್ ಅಪ್ಪಕೊಂದು ಫೇವ್ರೆಟ್ ಕಲರ್. Yeah. ಸೊ ನಂಗೆ ಏನಿತ್ತಂದ್ರೆ ಇವಾಗ ನಾನು ತಿನ್ನಕ್ ಕೊಟ್ಟಿದ್ದೀನಿ, ಬ್ರಷ್ ಮಾಡಕ್ ಕೊಟ್ಟಿದ್ದೀನಿ, ಎಲ್ಲ ಸೊ ಒಂದು ಬಾಕಿ ಏನಿದೆ ಅಂದ್ರೆ ತೋರಿಸ್ತೀನಿ ಈಗ. ಓಕೆ, ನಾನು ಆ್ಯಕ್ಚುಲಿ ಒಂದು ಜಂಕ್ ಒಂದು ಮತ್ತು ಹೆಲ್ದಿ ತೊಗೊಂಬಂದಿದ್ದೀನಿ. ಅದು ಆ್ಯಕ್ಚುಲಿ ಫ್ರೆಂಡು ಕುಡಿತಾರೆ. ಅಯ್ಯೋ, ಇಟ್ಸ್ ಓಕೆ, ಪರವಾಗಿಲ್ಲ. ಹಾಂ, ಕಂಟಿನ್ಯೂ. 3 2 1. ಆ್ಯಕ್ಚುಲಿ ಇದು ನ್ಯೂ ಲಾಂಚ್ಡ್ ಆಗಿರೋದು ಗ್ರೀನ್ ಟೀ. ಉಲ್ಟಾ ತೋರಿಸ್ತಿದ್ನ. ಆಮೇಲೆ ಇದು ಕುರ್ಕುರೆ. ಇದು ಯಾರಿಗೆ ಇಷ್ಟ ಆಗಿಲ್ಲ ಅಂದ್ರೆ ನನಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಾನು ಇದನ್ನ ಯಾಕೆ ತಂದೆ ಅಂತಂದ್ರೆ, ಒಂದು ಮೇ ಬಿ ನಾನು ಒಂದು ಫ್ಲೇವರ್ ಯಾವುದೋ ಟ್ರೈ ಮಾಡಿದ್ದೀನಿ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಸೊ ಅಪ್ಪುಕ್ಕ ಕುಡಿತಾರೆ ಅಂತ ನಂಗೆ ಗೊತ್ತಿತ್ತು. ಸೊ ಅದಕ್ಕೆ ಅಂದ್ರೆ ಇದು ನಾನು ಕಪ್ಗೆ ಹಾಕೊಂಡು ಕುಡಿತಿರ್ತೀನಿ. ಅದಕ್ಕೋಸ್ಕರ ಅಪ್ಪುಕ್ಕಂಗೆ ಗ್ರೀನ್ ಇಷ್ಟ ಅಲ್ವಾ ಅಂತ. ಸೊ ಗ್ರೀನಲ್ಲಿ ಏನಾದ್ರು ತಿನ್ನಕ್ ಬೇಕು ಅಂತ ನಾನು ಹುಡುಕ್ತಿದ್ದೆ. ಸೊ ನಂಗೆ ಗ್ರೀನಲ್ಲಿ ಇದು ಸಿಕ್ತು, ಕುಡಿಯೋದು ನನ್ನ ಫೇವರೆಟ್ ಕಲರ್ ಗೈಸ್. ನೆಕ್ಸ್ಟ್ ಉಳಿದಿರೋದು ಲಾಸ್ಟ್ ಕಲರ್ ಸ್ಕೈ ಬ್ಲೂ. ಓಕೆ, ನಮಗೆ ಆ್ಯಕ್ಚುಲಿ ಸ್ಕೈ ಬ್ಲೂ ಅಲ್ಲಿ ಆಪ್ಷನ್ನೇ ಇರಲಿಲ್ಲ. ನನಗೆ ಒಂದೇ ಒಂದು ಕ್ಯೂಟ್ ಕಾಣಿಸ್ತು, ಬಟ್ ಅದನ್ನು ಫ್ರೆಂಡು ಜಾಸ್ತಿ ಯೂಸ್ ಮಾಡಿರೋದು ನೋಡಿಲ್ಲ ನಾನು. ಬಟ್ ಇನ್ಮೇಲೆ ಯೂಸ್ ಮಾಡಂತ ತೊಗೊಂಡು ನನಗೆ ಸ್ಕೈ ಬ್ಲೂಲಿ ಒಂದು ಕಾಣಿಸಿದೆ. ಅದು ಅಪ್ಪುಕ್ಕ ಲಾಸ್ಟ್ ಟೈಮ್ ನಾವು ಹೋದಾಗ ಅದನ್ನ ತಗೋಬೇಕು ಅಂತ ನೋಡ್ತಿದ್ರು. ನಂಗೆ ನೆನಪಿಲ್ಲ ತಗೊಂಡಿದ್ದಾರೋ ಇಲ್ವೋ ಅಂತನೋ, ಬಟ್ ಸ್ಟಿಲ್ ನಾನು ತಗೊಂಡೆ ಇವಾಗ. ಓಕೆ, ಆ್ಯಕ್ಚುಲಿ ಇದು ಒಂದೇ ಒಂದು ಗೈಸ್ ನಂಗೆ ತುಂಬ ಡಿಸಪಾಯಿಂಟ್ ಆಗಿದೆ. ಅಂದರೆ ಇಡೀ ಮಾಲಲ್ಲಿ ಸ್ಕೈ ಬ್ಲೂ ಅಲ್ಲಿ ಅಷ್ಟು ನನಗೆ ಓಕೆ ಥರ ಯಾವುದು ಫೀಲ್ ಆಗಿದೆ. ಮತ್ತು ತುಂಬ ಕ್ಯೂಟ್ ಥಿಂಗ್ ಅಂದರೆ ಇದೇನೆ. ಸೊ ಯಾ, ಅದು ನೋಡ್ತೆ. ಓಕೆ, ಸ್ಟಾರ್ಟ್. 3 2 1 ಗೋ. ಬ್ಯೂಟಿ ಬ್ಲೆಂಡರ್. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಟೂತ್ ಪಿಕ್ ತೊಗೊಂಡಿದ್ದೆ ಪಿಂಕ್ ಕಲರು. ಆದರೆ ಫ್ರೆಂಡು ನೋಡ್ಬಿಟ್ರು ಅಂತೆ. ನೋಡಲಿಲ್ಲ ನೀನು? ನಾನು ನೋಡಿಲ್ಲ. ನೀನು ಏನು ತಗೊಂಡು? ಆ್ಯಕ್ಚುಲಿ ತುಂಬ ಕ್ಯೂಟ್ ಆಗಿದೆ. ಫ್ರೆಂಡು ಕೊಟ್ಟಿಲ್ಲ, ಅದು ನಾನೇ ತಗೊಂಡೆ. ಆ್ಯಕ್ಚುಲಿ ಇದು ನಂಗೆ ತುಂಬ ಇಷ್ಟ. ಇದು ಆ್ಯಕ್ಚುಲಿ ಬ್ಯೂಟಿ ಬ್ಲೆಂಡರ್ ಏನು ಗೊತ್ತಾ, ಫ್ರೆಂಡಿಗೆ ಮೇಕಪ್ ಮಾಡ್ಕೊಳ್ಳೋಕ್ಕೆ ಬರಲ್ಲ. ನಾನು ಹೇಳ್ತೀನಿ ಆಮೇಲೆ ಒಂಚೂರು ಕಲ್ತ್ಕೊಳ್ತೀನಿ, ಯಾವ ಮಾಡ್ಕೊಂಡು ಹಿಂಗೆ ಮಾಡ್ಕೊ. ಆಮೇಲೆ ಇದು ಆ್ಯಕ್ಚುಲಿ ನಾನು ಟೂತ್ ಪಿಕ್ ನಂಗೆ ಈ ಥರ ಯೂಸ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಥರ ಕ್ಯೂಟ್ ಆಗಿರೋದೆಲ್ಲ ಟೂತ್ ಪಿಕ್ಸ್ ಇಷ್ಟ. ಆಮೇಲೆ ನನಗೆ ಸ್ಕೈ ಬ್ಲೂಲಿ ಇದೇ ಇಷ್ಟ ಆಗಿದ್ದು. ಫಸ್ಟ್ ನಾನು ಇದೇ ನೋಡಿದ್ದು, ನನಗಿದು ಗೊಂಬೆ ತುಂಬ ಇಷ್ಟ ಆಗೋಯ್ತು. ನಂಗೆ ಗೊತ್ತಿದ್ದು ಅಪ್ಪಕ್ಕ ಹೇರ್ ಬಂದ್ ಹಾಕ್ತಾರೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ತೊಗೊಂಡೆ. ಫಸ್ಟ್ ಅದನ್ನೇ ತೊಗೊಂಡಿದ್ದು, ಫಸ್ಟ್ ಐಟಮ್ ಅದೇ. ಆ್ಯಂಡ್ ಇದು ಬಂದು ಬ್ಯಾಂಬೂ ಸ್ಟಿಕ್ಸ್ ಯೂಸ್ ಆಗುತ್ತೆ ಅಂತ. ಇದು ನೋಡಿ ನನ್ನ ಫೇವರೆಟ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡು. ಇಲ್ಲಿಗೆ ನಮ್ದೆಲ್ಲ ಮುಗಿತು. ಓಕೆ, ಇವಾಗ ಹೇಳೋಣ. ಇವಾಗ ತಂದಿರೋಷ್ಟರಲ್ಲಿ ಯಾವ್ದು ನಿಮಗೆ ಫುಲ್ ಜಾಸ್ತಿ ಈ ಒಂದು ತುಂಬ ಯೂನಿಕ್ ಅನ್ನಿಸ್ತು, ಒಂದೇ ಯಾವುದು ತುಂಬ ಇಷ್ಟ ಆಯಿತು. ಯೂನಿಕ್ ಅನ್ಸುತ್ತಾ? ನನಗೆ ತುಂಬ ಇಷ್ಟ ಆಗಿದ್ದು ನನಗೂ ಇದು ಅದು ತುಂಬ ಇಷ್ಟ ಆಗಿದ್ದಂದ್ರೆ ಪರವಾಗಿಲ್ಲ, ತುಂಬ ಯೂನಿಕ್ ಆಗಿದ್ದು ಟೂತ್ ಪೇಸ್ಟ್. ಬೇರೆ ತುಂಬ ಯೂನಿಕ್ ಆಗಿರೋದು ಆಬ್ವಿಯಸ್ಲಿ
ಪೆರಿ 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 ಮಸಾಲ. ಆಕ್ಚುಲಿ ಫ್ರೆಂಡು ಮತ್ತೆ ನಮ್ಮ ಮನಿ ಅಂತೂ ಪೆರಿ ಪೆರಿ ಅಂದ್ರೆ ತುಂಬಾ ಡೈ ಹಾರ್ಟ್ ಫ್ಯಾನ್ಸ್ ಇಬ್ರು. ನೋಡ್ಲೇ ಇಲ್ಲ. ಆಕ್ಚುಲಿ ಇಡೀ ಮಾಲ್ನ ಯಾರು ಅವ್ರನ್ನು ಅಷ್ಟು ಸುತ್ತಿರಲ್ಲ ಅನ್ಸುತ್ತೆ, ನಾನು ಅಷ್ಟೊತ್ತಿ ಸುತ್ತಿದ್ದೀನಿ 45 ಮಿನಿಟ್ಸ್. ಆ್ಯಂಡ್ ನಾನು ಬೇಗ ಬಂದ್ಬಿಟ್ಟೆ ಆ್ಯಕ್ಚುಲಿ. ಈಗ ಆಮೇಲೆ ನೋಡಿದೆ ರೀಪ್ಲೇಸ್ ಮಾಡೋದಕ್ಕೆ, ಬಟ್ ನಂಗೆ ಅಲ್ಲಿರೋದು ಯಾವುದೋ ಐಟಮ್ ಬಿಟ್ಕೊಡೋಕೆ ಇಷ್ಟ ಆಗ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ನನ್ನ ಫೇವ್ರೆಟ್ ನಂಗೆ ತುಂಬ ಇಷ್ಟ ಆಗಿದೆ. ನಂಗೆ ನನ್ನ ಫೇವ್ರೇಟ್. ನಾನು ಬೆಂಗಳೂರಲ್ಲಿ ಪ್ರತಿ ಸತಿ ಸ್ನಾನ ಮಾಡ್ಬೇಕಾದ್ರೆ ಇದು ಆಕ್ಚುಲಿ ಫ್ರೆಂಡಿಗೆ ಫ್ಲವರ್ಸ್ಗಳು ಅಂದರೆ ಇಷ್ಟ. ಹೌದಾ, ಥ್ಯಾಂಕ್ ಯು. ಸೊ ಇದಾಗಿತ್ತು ನಮ್ಮ ಕಲರ್ ಚಾಲೆಂಜ್. ಇದು ನಮ್ಮ ಫಸ್ಟ್ ವ್ಲಾಗ್. ಇನ್ನೊಂದು ಕ್ರೀಪಿ ಥಿಂಗ್ ಏನಾಯ್ತು ಗೊತ್ತಾ, ನಾವು ವ್ಲಾಗ್ ಮಾಡ್ತಿದ್ದೀವಿ ಅನ್ಕೊಂಡು ನಾವು ಇನ್ಫ್ಲೂಯೆನ್ಸರ್ ಅನ್ಕೊಂಡು ಒಂದು ಹುಡುಗಿ ಬಂದು ಕೇಳ್ತಿದ್ದಾಳೆ. ಐ ವಾಸ್ ಲೈಕ್ ಎಂಬ್ಯಾರೆಸ್ಡ್. ನಾನು ಅದಕ್ಕೆ ಇಲ್ಲ ಸುಮ್ಮನೆ ಏನೋ ಮಾಡ್ತಿದ್ದೀವಿ ಅಂತ ಇಬ್ರು ಬಂದು ಕೇಳಿದ್ರು. ನಿಂಗೆ ಯಾರು ಕೇಳಿಲ್ವಾ? ನಂಗೆ ಒಬ್ರು ಕೇಳಿಲ್ಲ ಫ್ರೆಂಡ್ಸ್. ನಾನು ಕದ್ದು ಮುಚ್ಚಿ ಸೈಡಲ್ಲಿ ಐ ಮೀನ್ ಇಲ್ಲ ಆಕ್ಚುಲಿ ಏನಂದ್ರೆ ನಾನು ಸ್ವಲ್ಪ ನಾನು ಹೈಲೈಟ್ ಆಗ್ತೀನಿ. ಎಲ್ಲ ಕಡೆ ಜಾಸ್ತಿ ಸ್ವಲ್ಪ ಹೋಗಿದ ಕಡೆ ಎಲ್ಲ ಜಾಸ್ತಿ ಹಿಂಗೆ ಕ್ಯಾಮ್ರಲ್ಲೆಲ್ಲ ಇಟ್ಕೊಂಡು ನೋಡ್ತೀನಿ. ನಾನು ಎಂತ ಮಾಡಿದೆ ಗೊತ್ತಾ ಫ್ರೆಂಡ್ಸ್, ನಾನು ಬೇಗ ಆಚೆ ಓಡ್ ಬಂದೆ. ದಟ್ ಇಸ್ ದ ಪ್ರಾಬ್ಲಮ್. ಅದಕ್ಕೆ ನೀವು ತುಂಬಾ ತಲೆ ಇದ್ದಲ್ಲ. ಸ್ಟಾರ್ಟಿಂಗಲ್ಲಿ ಒಬ್ರು ಬಂದು ಕೇಳಿದ್ರು. ಹೌದಾ? ಆಮೇಲೆ ಬಂದು ಒಂದು ಹುಡುಗ ಕೇಳಿದೆ, ಏನು ವ್ಲಾಗ್ ಮಾಡ್ತಿದ್ದೀರಾ ನೀವು ಇನ್ಫ್ಲೂಯೆನ್ಸರಾ ಅಂತ. ಯಾವ ಇನ್ಫ್ಲೂಯೆನ್ಸರ್? ಈಗ ಇಲ್ಲ ಸುಮ್ಮನೆ ಏನೋ ಐಸ್ ಕ್ರೀಮ್ ಕರ್ಗೋಗ್ತಿದ್ದೆ ಫ್ರೆಂಡ್ಸ್. ತಿಂಕು ಫ್ರೆಂಡ್ ಅವ್ರು ಕರ್ಗೋಗ್ಬಿಟ್ಟಿದೆ ಫ್ರೆಂಡ್ಸ್. ಇದು ನಾನು ಫಸ್ಟ್ ಪರ್ಚೇಸ್ ಮಾಡಿದ್ದು. ಇದು ಫಸ್ಟ್ ಫ್ರೆಂಡು ಪರ್ಚೇಸ್ ಮಾಡಿದ್ದು. ಥ್ಯಾಂಕ್ ಯು. ಹೌದು, ಚೆನ್ನಾಗಿದೆ. ಇದು ಎಲ್ಲಿ ಓಪನ್ ಮಾಡೋದಂತ, ಇಲ್ಲೆಲ್ಲ ಓಪನ್ ಮಾಡಿಬಿಟ್ಟು ಹಿಂಗೆ ಹಾಕೋದು. ಎಲ್ಲಿ ಕಾಣಿಸ್ತಾ ಪುಕ್ಕ ನಿಂಗೆ? ನಾನು ಫಸ್ಟ್ ಇದನ್ನೇ ತೊಗೊಂಡಿದ್ದು, ಪಿಂಕ್ ಕಲರು. ಆದರೆ ಇದು ನಾನು ಬ್ಯಾಸ್ಕೆಟ್ ತೊಗೊಬರಕ್ಕೆ ಹೋಗಿದ್ವಲ್ಲ ನಾವು ಇಬ್ರು, ಅವಾಗ ನೀನು ನೋಡಿದೆ ಅಂದ್ಕೊಂಡು ನಾನು ಚೇಂಜ್ ಮಾಡಿಬಿಟ್ಟೆ. ಇನ್ನೂ ಗೊತ್ತಾಯ್ತು, ಬಟ್ ನಂಗೆ ಕಾಣಲಿಲ್ಲ ಅದೇನಂತ. ಬಾಯ್ ಗೈಸ್. ನೆಕ್ಸ್ಟ್ ಇದೇ ಥರ ವ್ಲಾಗ್ ಮಾಡ್ತಿರ್ತೀವಿ. ಕೀಪ್ ಸಪೋರ್ಟಿಂಗ್ ಅಸ್. ನೋ ಚಾನಲ್, ನೋ ಇನ್ಸ್ಟಾಗ್ರಾಮ್, ನಾವು ಇನ್ಫ್ಲೂಯೆನ್ಸರ್ ಅಲ್ಲ, ಆದರೂ ನಮ್ಮಿಬ್ರನ್ನ ಸಪೋರ್ಟ್ ಮಾಡ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.